ಶಾಲಾ ವಾರ್ಷಿಕೋತ್ಸವವು ವಿದ್ಯಾರ್ಥಿಗಳ ಬಹುಮುಖ ಪ್ರತಿಭೆ. ಶಾಕ್ ಗ್ಲೋಬಲ್ ಅಕಾಡೆಮಿ ಶಾಲೆಯ ವಾರ್ಷಿಕೋತ್ಸವದ ಕಾರ್ಯಕ್ರಮ. ಶಾಲಾ ವಾರ್ಷಿಕೋತ್ಸವವು ವಿದ್ಯಾರ್ಥಿಗಳ ಬಹುಮುಖ ಪ್ರತಿಭೆ, ಶೈಕ್ಷಣಿಕ ಸಾಧನೆ ಮತ್ತು ಸೃಜನಶೀಲತೆಯನ್ನು ಪ್ರದರ್ಶಿಸುವ ಶಾಲೆಯ ಪ್ರಮುಖ ವಾರ್ಷಿಕ ಸಂಭ್ರಮವಾಗಿದೆ. ನಾಟಕ, ನೃತ್ಯ, ಗಾಯನ ಮತ್ತು ಕ್ರೀಡಾ ಚಟುವಟಿಕೆಗಳ ಮೂಲಕ ಮಕ್ಕಳು ತಮ್ಮ ಕಲೆ ಪ್ರದರ್ಶಿಸಿದರೆ ಶೈಕ್ಷಣಿಕ ಸಾಧನೆ ಮಾಡಿದವರಿಗೆ ಬಹುಮಾನ ವಿತರಣೆ ಮಾಡಲಾಗುತ್ತೆ. ಇದು ಪೋಷಕರು, ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಒಕ್ಕೂಟವನ್ನ ಬಲಪಡಿಸುವ ಹಬ್ಬದ ವಾತಾವರಣವಾಗಿದೆ ಅಂತ ಇಸ್ರೋ ಸಂಸ್ಥೆಯ ಪ್ರತಿಷ್ಠಿತ ವಿಜ್ಞಾನಿ ಡಾಕ್ಟರ್ ರಾಮನಗೌಡ ವಿ ನಾಡಗೌಡರವರು ಹೇಳಿದರು. ಚಿಂತಾಮಣಿ ನಗರದ ಆಶ್ರಯ ಬಡಾವಣೆಯಲ್ಲಿರುವ ಶಾಕ್ಯ ಗ್ಲೋಬಲ್ ಅಕಾಡೆಮಿ ಶಾಲೆಯ ಮೊದಲನೇ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ನಂತರ ಮಾತನಾಡಿದ ಅವರು, ಶಾಲೆಯಲ್ಲಿ ಮಕ್ಕಳಿಗೆ ಜೀವನದ ಆದರ್ಶಗಳು ಹಾಗೂ ಸಂಸ್ಕಾರಗಳನ್ನು ಬೆಳೆಸಿ ಭವಿಷ್ಯದಲ್ಲಿ ಮಹತ್ತರ ಸಾಧನೆಗಳತ್ತ ಮುನ್ನಡೆಯುವಂತೆ ಪ್ರೇರೇಪಿಸಿದರು. ಮಾಜಿ ಮುಖ್ಯಸ್ಥ ಪ್ರೊಫೆಸರ್ ಕೆ ಜಯಪ್ರಕಾಶ್ ರಾವ್ ಮಾತನಾಡಿ, ಶಿಕ್ಷಣ ಇಲ್ಲದೆ ಪ್ರಜ್ಞೆ ಇಲ್ಲ, ವಿದ್ಯೆ ಇಲ್ಲದೆ ಅಭಿವೃದ್ಧಿಯಾಗಲು ಸಾಧ್ಯ ಇಲ್ಲ. ಒಂದು ದೇಶದ ಅಭಿವೃದ್ಧಿ ಆ ದೇಶದ ಶಿಕ್ಷಣದ ಮೇಲೆ ನಿಂತಿದೆ. ಯಾವ ದೇಶ ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ಕೊಡುತ್ತೋ ಆ ದೇಶ ಎಲ್ಲಾ ರಂಗದಲ್ಲಿ ಅಭಿವೃದ್ಧಿ ಸಾಧಿಸಿರುವುದು ನಮ್ಮ ಕಣ್ಣ ಮುಂದೆ ಇದೆ. ಅದಕ್ಕೆ ಶಿಕ್ಷಣ ಹೆಚ್ಚು ಮಹತ್ವ ಕೊಟ್ರೆ ನಮ್ಮ ದೇಶವು ಎಲ್ಲಾ ರಂಗದಲ್ಲಿ ಅಭಿವೃದ್ಧಿ ಕಾಣಲು ಸಾಧ್ಯ ಅಂತ ಹೇಳಿ ಆ ನಿಟ್ಟಿನಲ್ಲಿ ಸರ್ಕಾರಗಳು ಪ್ರಯತ್ನಿಸಬೇಕು ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ಯೋಗ, ಕರಾಟೆ ಹಾಗೂ ವಿವಿಧ ಸ್ಪರ್ಧೆಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಶಸ್ವಿಯಾದ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರಗಳನ್ನು ವಿತರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲರಾದ ಸವಿತಾ, ರವಿ, ಕಾರ್ಯದರ್ಶಿ ಧನುಷ್ ಆರ್, ಖಜಾಂಚಿ ಪ್ರತ್ಯೂಷ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಉಮಾದೇವಿ ಉಪಸ್ಥಿತರಿದ್ದರು. ಆದ್ರೆ ಅವರ ಕನಸು ನನಸಾಗಿದೆ ಅಂತ ಕಾಣ್ತದೆ. ಯಾಕೆಂದ್ರೆ ನಮ್ಮ ಹರುಷ, ಸಂತೋಷದ ಉದ್ಗಾರಗಳು KPL ಮತ್ತು IPL ಗೆ ಅಡಗಿದೆ. ನೋಡಿ, ಇಲ್ಲಿ ಇವರು ನಮ್ಮ ಉಪಗ್ರಹ ಯೋಜನೆಯಲ್ಲಿ ಅವರು ಸಂತೋಷದಿಂದ ತಮ್ಮ ಯಶಸ್ಸನ್ನು ಹೇಳ್ಕೊಳ್ಳುವಾಗ ಈ ದೇಶದಲ್ಲಿ ಎಷ್ಟು ಜನ ನಾವು ಚಪ್ಪಾಳೆ ತಟ್ಟಿದ್ದೇವೆ, ಎಷ್ಟು ಜನ ನಾವು ಟಿವಿ ಚಾನೆಲ್ಗಳನ್ನ ಆ ದಿವಸ ನೋಡಿದ್ದೇವೆ. ನಮ್ಮ ಪ್ರಧಾನಿಯನ್ನು ನೋಡಿದ್ರೆ ಇವರು ಸಾಧನೆ ಮಾಡಿದಾಗ ಬೆಂಗಳೂರಿಗೆ ಓಡಿ ಬಂದು ಬೆನ್ನು ತಟ್ಟಿದ್ರು. ಅವರು ಸೋತಾಗ ಓಡಿ ಬಂದು, ಇದು ನಿಮ್ಮ ಸೋಲಲ್ಲ, ಇದೆಲ್ಲ ಭಾರತೀಯರು ಜನರದೆಲ್ಲ ಸೋಲು, ನಾವೆಲ್ಲ ನಮ್ಮ ಹೆಗಲಲ್ಲಿ ಇರಿಸಿಕೊಂಡು ವಿಜ್ಞಾನಿಗಳೇ ಛಲ ಸಾಧಿಸಿ ಮುಂದೆ ಹೋಗಿ, ಮುಂದೆ ಒಂದ್ ದಿವಸ ನೀವು ಯಶಸ್ಸನ್ನು ಪಡಿತೀರಿ ಅಂತ ಹೇಳಿದ್ರು. ಕರಿಕ್ಯುಲರ್ ಆಕ್ಟಿವಿಟೀಸ್ ನ ಜೊತೆಯಾಗಿಯೇ ಕೋಕರಿಕ್ಯುಲರ್ ಆಕ್ಟಿವಿಟೀಸ್ ಬಹಳಷ್ಟು ಫೋಕಸ್ ಮಾಡ್ತಾ ಎಲ್ಲ ನಮ್ಮ ಮಕ್ಕಳಿಗೆ ಈಗ 1ರಿಂದ ಅಂದ್ರೆ ಪ್ರೀ ಪ್ರೈಮರಿಯನ್ನ ಹೊರತುಪಡಿಸಿ ಅದನ್ನು ಸೇರ್ಕೊಂಡು ಅರೌಂಡ್ 150 ಸ್ಟ್ರೆಂತ್ ಇದೆ ಈಗ. ಸೊ ಎಲ್ಲ ಮಕ್ಕಳಿಗೂ ಸಹ ಒಂದು ಇಂಡಿವಿಜುವಲ್ ಅಟೆನ್ಷನ್ ತಗೊಂಡು ಕೋಕರಿಕ್ಯುಲರ್ ಆಕ್ಟಿವಿಟೀಸ್ ಮತ್ತು ಕರಿಕ್ಯುಲರ್ ಆಕ್ಟಿವಿಟಿ ಎರಡಕ್ಕೂ ಸಹ ಫೋಕಸ್ ಮಾಡ್ತಾ ಮಕ್ಕಳ ಒಂದು ಆಲ್ರೌಂಡ್ ಡೆವಲಪ್ಮೆಂಟ್ ಗಾಗಿ ಒಂದು ಉನ್ನತ ರೀತಿಯಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಿಕ್ಷಣವನ್ನ ಕೊಡುವ ಪ್ರಯತ್ನವನ್ನ ಸವಿತಾರೊಂದಿಗೆ ಕೈ ಜೋಡಿಸಿ ಧನುಷ್ ಮತ್ತು ಪ್ರತ್ಯೂಷ ಇಬ್ರು ಸಹ ಒಂದು ಒಳ್ಳೆಯ ಟೀಮ್ ಕಟ್ಕೊಂಡು, ಶಿಕ್ಷಕರ ಒಂದು ನುರಿತ ಕ್ವಾಲಿಫೈಡ್ ಟೀಚರ್ಸ್ ನ ಒಂದು ಟೀಮ್ ಅನ್ನ ಕಟ್ಕೊಂಡು ಇವತ್ತು ಒಳ್ಳೆಯ ಶಿಕ್ಷಣವನ್ನ ಕೊಡುವ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಸಾಧನೆಯನ್ನ ಮಾಡ್ತಾ ಇದ್ದಾರೆ. ಪ್ರಥಮ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲೇ ನಮ್ಗೆ ಬಹಳಷ್ಟು ಒಳ್ಳೆಯ ಸಂದೇಶವನ್ನು ಸಹ ಕೊಟ್ಟಿದ್ದಾರೆ. ನಾವು ನಾಡಗೌಡ ಸರ್ ಅವರು ಒಂದು ಅವರ ಪ್ರಾಜೆಕ್ಟ್ ಸಕ್ಸಸ್ ಆದಾಗ ಅವರ ಒಂದು ಸುದ್ದಿಗೋಷ್ಠಿಯಲ್ಲಿ ಕೇಳಿದ್ವಿ, ಬಹಳ ಚೆನ್ನಾಗಿ ಸುದ್ದಿಗೋಷ್ಠಿಯಲ್ಲಿ ಹಂಚ್ಕೊಂಡ್ರು. ನಮ್ಮ unwavering commitment of our school community towards excellence in education. A beacon of vision and values, Shakya Global Academy is an institution founded on the pillars of knowledge, character, discipline, and service. Our mission is to nurture young learners into enlightened individuals who are intellectually competent, morally upright, socially responsible, and globally aware. Every step we take, every program we design, and every child we guide is rooted in this noble mission. Academic excellence, the core of our endeavors. The academic year commenced with meticulous planning and a structured approach to curriculum delivery. Our dedicated faculty ensured that learning was not confined to textbooks but extended into meaningful understanding and application. Innovative pedagogical methods, activity-based learning, and experiential teaching
ವಿಶ್ವಗುರು ಮಟ್ಟದ ಒಂದು ಭಾರತದ ಕನಸನ್ನು ಕಂಡವರು ಡಾಕ್ಟರ್ ಕಲಾಂ. ಭಾರತೀಯರು ಯಾರಿಗೂ ಕಡಿಮೆ ಇಲ್ಲ, ಭಾರತೀಯ ವಿಜ್ಞಾನಿಗಳು ಯಾರಿಗೂ ಕಡಿಮೆ ಇಲ್ಲ. ಭಾರತೀಯರಲ್ಲಿ ಎಲ್ಲರೂ, ಈಗ ನೀವು ನೋಡಿದ್ರೆ ಅಮೆರಿಕದಲ್ಲಿರುವಂತಹ ಉಡ್ಡಯನ ಸಂಸ್ಥೆ ನಾಸದಲ್ಲಿ 35% ಜನ ವಿಜ್ಞಾನಿಗಳು ಭಾರತೀಯರಿದ್ದಾರೆ. ನೀವು ಬ್ರಿಟನ್ನ ಲಂಡನ್ಗೆ ಹೋದ್ರೆ ಅತ್ಯುತ್ತಮ ಡಾಕ್ಟರ್ಗಳು ಭಾರತೀಯರು. ಕೊಲ್ಲಿ ರಾಷ್ಟ್ರಗಳಲ್ಲಿ ಒಂದು ದಿನ ಕೂಡ ನಮ್ಮ ತಂತ್ರಜ್ಞಾನಿಗಳು ಇಲ್ಲದಿದ್ರೆ ಒಂದು ದಿವಸ ನಡೆಯುವುದಿಲ್ಲ. ಸಿಂಗಪುರ್ ದೇಶ ಹೇಳಿದೆ, ನಮ್ಮ ದೇಶವನ್ನು ಕಟ್ಟುವುದರಲ್ಲಿ ಭಾರತೀಯರು ದೊಡ್ಡ ಪಾಲಿನಲ್ಲಿ ಇದ್ದಾರೆ ಅಂತ ಹೇಳಿ. ಈಗ ಎಲ್ಲಿ ಹೋದ್ರು ನೀವು ತಗೊಳ್ಳಿ, ತಂತ್ರಜ್ಞಾನ ಸಂಸ್ಥೆ ಸಾಫ್ಟ್ವೇರ್ ಇರ್ಬೋದು, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಇರ್ಬೋದು, ಗೂಗಲ್, ಮೈಕ್ರೋಸಾಫ್ಟ್, ಎಲ್ಲಿ ಹೋದ್ರು ಅಲ್ಲಿಯ ಮುಖಂಡರು ಭಾರತೀಯರಿದ್ದಾರೆ ಅಂತ ಹೇಳಿದ್ರೆ ನಾವು ಸ್ಥಾಪಿಸಿದ್ದೇವೆ. ಆರಂಭ ಹಂತದಲ್ಲಿ ನನಗೆ ವಿವಿಧ ಸವಾಲುಗಳು ಎದುರಾಯಿತು. ಒಂದು ಒಳ್ಳೆಯ ಕೆಲಸ ಮಾಡಬೇಕಾದರೆ ಸದಾ ದೇವರು ನಮ್ಮ ಜೊತೆ ಇರುತ್ತಾರೆ ಎಂಬುದಕ್ಕೆ ಈ ಶಾಲೆಯ ಸಾಕ್ಷಿ. ಆತ್ಮವಿಶ್ವಾಸ, ಬದ್ಧತೆಯಿಂದ ಸಮಸ್ಯೆಗಳನ್ನು ಎದುರಿಸಿ ಗುಣಮಟ್ಟದ ಶಿಕ್ಷಣದತ್ತ ನಮ್ಮ ಪ್ರಯಾಣವನ್ನು ಯಶಸ್ವಿಯಾಗಿ ಆರಂಭಿಸಿದ್ದೇವೆ. ಈ ಒಂದು ವರ್ಷದ ಸಾಧನೆ ನಮ್ಮ ಸಮರ್ಪಿತ ಪ್ರಯತ್ನಗಳ ಪ್ರತಿಬಿಂಬವಾಗಿದೆ. ನಮ್ಮ ಶಾಲೆಯ ಮೂಲ ದೃಷ್ಟಿ ವಿದ್ಯಾರ್ಥಿಗಳನ್ನು ಮೌಲ್ಯಾಧಾರಿತ, ಆತ್ಮವಿಶ್ವಾಸಯುತ ಹಾಗೂ ಜವಾಬ್ದಾರಿಯುತ ನಾಗರಿಕನಾಗಿ ರೂಪಿಸುವುದು. ಇಂದಿನ ಶಿಕ್ಷಣ ವ್ಯವಸ್ಥೆ ತಂತ್ರಜ್ಞಾನ ಮತ್ತು ಆಧುನಿಕ ಜ್ಞಾನವನ್ನು ನೀಡುತ್ತಿದ್ದರೂ ವಿದ್ಯಾರ್ಥಿಗಳಿಗೆ ಸೃಜನಶೀಲತೆ, ನೈತಿಕತೆ ಮತ್ತು ಜೀವನದ ಮೌಲ್ಯಗಳನ್ನು ಇನ್ನಷ್ಟು ಒತ್ತು ನೀಡಬೇಕಾಗಿದೆ. ಇದನ್ನು ಒದಗಿಸಿಕೊಡುವುದೇ ನಮ್ಮ ಶಾಲೆಯ ಮುಖ್ಯ ಗುರಿ. ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ವಿದ್ಯಾರ್ಥಿಗಳಿಗೆ ಸಂತೋಷಕರ ವಿಷಯವಾಗಿದೆ. ಅವರ ಪ್ರತಿಯೊಂದು ಮಾತು ನಿಜವಾಗಿ ಅರ್ಥಪೂರ್ಣ. ಇವರೇ ನಮ್ಮ ಸ್ಫೂರ್ತಿ. ಇವತ್ತು ಶಾಖೆಯ ಗ್ಲೋಬಲ್ ಅಕಾಡೆಮಿ ಶಾಲೆ ಏನು ನಿರ್ಮಿತವಾಗಿದೆ, ಅದು ನಮ್ಮ ತಾಯಿಯವರ ಬಹು ವರ್ಷಗಳ ಕನಸು. ಅವರ ದೃಢ ಸಂಕಲ್ಪ, ಸ್ಪಷ್ಟ ದೃಷ್ಟಿ, ಅನುಕೂಲವಾಗುವ ಅತ್ಯಾಧುನಿಕ ಸ್ಟೆಮ್ ಪ್ರಯೋಗಾಲಯಗಳು, ರೋಬೋಟಿಕ್ಸ್ ಮತ್ತು ಕೋಡಿಂಗ್ ತರಬೇತಿಗಳು, IIT ಕೋಚಿಂಗ್ ಶಾಲೆಯಲ್ಲಿ ಪರಿಶೀಲಿಸುತ್ತಿದ್ದೇವೆ. ಪಠ್ಯೇತರ ಚಟುವಟಿಕೆಗಳು ಮತ್ತು ಕ್ರೀಡೆಗೆ ಹೆಚ್ಚು ಪ್ರಾಮುಖ್ಯತೆ ನೀಡಲಾಗುವುದು. ವಿದ್ಯಾರ್ಥಿಗಳಿಗೆ ಅನುಭವಾಧಾರಿತ ಹಾಗೂ ಪ್ರಾಯೋಗಿಕ ಕಲಿಕೆ ನಮ್ಮ ಶಿಕ್ಷಣದ ಪದ್ಧತಿ ಮುಖ್ಯ ಭಾಗವಾಗಿದೆ. ವಿದ್ಯಾರ್ಥಿಗಳಿಗೆ ಜಾಗತಿಕ ಮಟ್ಟದಲ್ಲಿ ಇರುವ ಉದ್ಯೋಗಾವಕಾಶಗಳು ಮತ್ತು ವಿದ್ಯಾರ್ಥಿಗಳಿಗೆ ಅನುಭವಾಧಾರಿತ ಪ್ರಾಯೋಗಿಕ ಕಲಿಕೆಗೆ ನಮ್ಮ ಶಿಕ್ಷಣ ಪದ್ಧತಿಯ ಮುಖ್ಯ ಭಾಗ. ವಿದ್ಯಾರ್ಥಿಗಳಿಗೆ ಜಾಗತಿಕ ಮಟ್ಟದಲ್ಲಿ ಇರುವ ಉದ್ಯೋಗಾವಕಾಶಗಳು, ವ್ಯಾಪಾರ ಅವಕಾಶಗಳ ಬಗ್ಗೆ ಅರಿವು ಮೂಡಿಸಲು ಕೆರಿಯರ್ ಕೌನ್ಸಿಲಿಂಗ್ ಮತ್ತು ವರ್ಕ್ಶಾಪ್ ಪರಿಚಯಿಸುತ್ತಿದ್ದೇವೆ. ನಮ್ಮ ವಿದ್ಯಾರ್ಥಿಗಳು ಭವಿಷ್ಯದಲ್ಲಿ ಮಹಾನ್ ಸಾಧಕರಾಗಿ, ವಿಜ್ಞಾನಿಗಳು, ಉದ್ಯಮಿಗಳು, ನಾಯಕರು ಆಗಿ ಬೆಳೆದು ದೇಶಕ್ಕೆ ಹಾಗೂ ನಮ್ಮ ಶಾಲೆಗೂ ಜಾಗತಿಕ ಮಟ್ಟದಲ್ಲಿ ಗೌರವ ಮತ್ತು ಕೀರ್ತಿಯನ್ನು ತರಲಿ ಎಂಬುದು ನನ್ನ ಹೃದಯಪೂರ್ವಕ ಆಶಯ. ಇರುವಂತಹ ಅನುಭವ ಆಗ್ತಾ ಇದೆ ನನಗೆ ಚಿಂತಾಮಣಿಯಲ್ಲಿ. ಇದು ನೋಡಿ, ಇಷ್ಟು ಒಳ್ಳೆಯ ಶಿಕ್ಷಣ ಸಂಸ್ಥೆಯನ್ನ ಇಲ್ಲಿ ಪ್ರಾರಂಭ ಮಾಡಿದಂತ ಸಂಸ್ಥೆಯ ಅಧ್ಯಕ್ಷರಾದ ಸವಿತಾ ಮೇಡಮ್ ಅವರಿಗೆ, ಆಮೇಲೆ ಶಾಲೆಗೆ ಬಂದ್ರೆ ಶಿಕ್ಷಕರು ಹೇಳ್ತಾರೆ ಒಂದು ಲೆಕ್ಕದಲ್ಲಿ ಒಳ್ಳೆದೆ, ಆದರೆ ಸಂತೋಷದ ಕ್ಷಣಗಳಲ್ಲಿ ನಮ್ಮ ಭಾಷಣಗಳು ಎಷ್ಟು ಸೂಕ್ತ ಎಂಬುದು ನಾವು ಯೋಚನೆ ಮಾಡಬೇಕು. ಇಲ್ಲಿ ಪೋಷಕರೇ ಸೇರಿರುವ ಕಾರಣ ನನ್ನ ಮಾತುಗಳು ಇವೆಲ್ಲವೂ ಡಾಕ್ಟರ್ ಕಲಾಂ ಅವರ ವಿಚಾರಧಾರೆ ಮೇಲೆ ಆಧಾರಿತವಾಗಿದೆ.